ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ವಯನಾಡಲ್ಲಿ ಈವ ರೆಸಾರ್ಟ್ಗೆ ಹೋಗಿದಾಗ ನಮ್ಮದು ರೆಸಾರ್ಟ್ ಅಂದರೆ ನಮ್ಮದು ರೂಮ್ ಬಂದು ಫುಲ್ಲು ಬೆಟ್ಟದ ಮೇಲಿತ್ತು. ನಮ್ಮ ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿ ಅವ್ರ ಓನ್ ವೆಹಿಕಲಲ್ಲಿ ಕರ್ಕೊಂಬಂದು ನಮ್ಮನ್ನೆಲ್ಲ ಮೇಲೆ ರೂಮ್ ಹತ್ರ ಬಿಡ್ತಾರೆ. ನೋಡಿ, ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನನ್ನ ಮಕ್ಕಳು ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ ರೆಸಾರ್ಟಲ್ಲಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ನಾನು ರೆಸಾರ್ಟಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗಳು ಫುಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಬನ್ನಿ, ಮೌರ್ಯ ಸ್ವಿಮ್ ಮಾಡ್ತಾನೆ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ. ಬಟ್ ನನ್ನ ಮಗ ಅಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದಾನೆ. ನನ್ನ ಮಗಳು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ಕೊಂಡು ಸ್ವಿಮ್ ಮಾಡ್ತಿದ್ದಾಳೆ. ಅವಳು ಟ್ಯೂಬ್ ಹಾಕ್ಕೊಂಡೆ ಸ್ವಿಮ್ ಕಲ್ತ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಬಂದ್ಬಿಟ್ಟು ನೀಟಾಗಿ ಇಲ್ಲೇ ಕೂತ್ಕೊತಿದ್ದಾನೆ. ಹೋಗಮ್ಮ, ಹೋಗು, ಅಪ್ಪ ಜೊತೆ ಹೋಗು. ಗೋ ಗೋ ಮೇಮಿ, ನೋಡು ಅಕ್ಕ ಚೆನ್ನಾಗಿ ಆಟಾಡ್ತದೆ. ಹೋಗಮ್ಮ, ಮೌರ್ಯ ಗೋ. ನೀ ಇಲ್ಲಿವರೆಗೂ ಬಾ ಮಗಳೇ. ನೋ ಮೌರ್ಯ, ನೋ ಮೌರ್ಯ, ನೋ 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 ನೋ. Jump, jump, jump. Mana jump, jump, jump. Jump. Ini jump. ಪಾಪು ಏನಾಯ್ತಮ್ಮ? ಏನದು? ನನ್ನ ಮಗ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಯಿತು ಅಂತ ನನಗೆ ಕಂಪ್ಲೇಂಟ್ ಮಾಡ್ತಿದ್ದಾನೆ. Catch, catch. ನೀನೇನು ಮಾಡ್ತಿದ್ಯಾ? ನೀನೇನು ಮಾಡ್ತಿದ್ಯಾ? ಸ್ವಿಮ್ ಮಾಡಿದೆ. ಬಂದ್ಬಿಟ್ಲು. ನೈಸ್ ಬೇಬಿ, ನೈಸ್. ಬ್ರೇಕ್ಫಾಸ್ಟ್ ಟೈಮ್ ಆಯಿತು. 9:15 ಟೈಮ್ ಆಯಿತು. ನಮಗೆ ಚೆಕ್ಔಟ್ 11 o'clock ಇದೆ. ಇನ್ನು ಫ್ರೆಶ್ ಅಪ್ ಆಗಿಲ್ಲ. ಆದರೆ ಗೊಂಬೆ ಸ್ವಿಮ್ಮಿಂಗ್ ಪೂಲಿಂದ ಆಚೆಗೆ ಬರ್ತಾನೆ ಇಲ್ಲ. ಅವಳಂತೂ ಫುಲ್ ಸ್ವಿಮ್ ಮಾಡೋ ಮೂಡಲ್ಲೇ ಇದ್ದಾಳೆ. ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನಾನು ನನ್ನ ಮಗ ಅಂತೂ ಆಚೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಇಲ್ಲಿ ರೇಗಿಸ್ತವ್ರೆ ನನ್ನ ಪ್ರದೀಪ್ ಇಲ್ಲಿ ಕೂತ್ಕೊಂಡು. ಯಾಕಂದರೆ ನೆನ್ನೆನೂ ಬಂದು ವೀಡಿಯೋ ಮಾಡು ಅಂದರೆ ನಾವು ಹೋಗಿ ಆರಾಮಾಗಿ ಮಲ್ಕೊಂಡಿದ್ವಿ, ಬರಲಿಲ್ಲ. ಇವತ್ತು ಬಂದ್ವಿ. ಗೊಂಬೆ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನನ್ನ ಮಗಂತೂ ಫುಲ್ ಭಯ. ಸೇಮ್ ನಂತರ ನನ್ನ ಮಗಳು ಫುಲ್ ಖುಷಿಯಾಗಿ ಸ್ವಿಮ್ ಮಾಡ್ತಿದ್ದಾಳೆ. ಆಚೆ ಬರಲ್ಲ ಅಂದ್ಕೊಂಡು. ಬ್ರೇಕ್ಫಾಸ್ಟು ಬೇರೆ ಹೋಗ್ಬೇಕು ಇವಾಗ ನಾವು. ನಾವು ಏನಾದ್ರು ಫೋರ್ಸ್ ಮಾಡಿ ಅವಳಿಗೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡೈನಿಂಗ್ ಹಾಲ್ ಬಂದು ಫಸ್ಟ್ ಫ್ಲೋರಲ್ಲಿ ಇತ್ತು. ಬಟ್ ಹ್ಯಾಂಡ್ ವಾಶ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇತ್ತು. ನನ್ನ ಮಗ ಫುಲ್ ಹ್ಯಾಂಡ್ ವಾಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದ. ಅದು ಅಲ್ಲದೆ ಹ್ಯಾಂಡನ್ನು ಡ್ರೈ ಮಾಡೋದು ಕೂಡ ಕಲ್ತ್ಬಿಟ್ಟಿದ್ದ. ಅವ್ನು ತುಂಬ ನೋಡ್ತಾ ಇರ್ಬೋದು, ಎಷ್ಟು ಸಲ ಹೋಗ್ತಾನೆ ಬರ್ತಾನೆ. ತುಂಬ ಟೈಮ್ ಹೋಗೋದು ಬರೋದು, ಹ್ಯಾಂಡ್ ವಾಶ್ ಮಾಡೋದು, ಹ್ಯಾಂಡ್ ಡ್ರೈ ಮಾಡೋದು ಮಾಡ್ತಾನೆ ಇದ್ದ. ಮಗನೇ, ಅಮ್ಮ ಹೆಂಗೆ ಮಾಡೈತಪ್ಪ? ಹೆಂಗಿದೆ ಅಮ್ಮ ಮಾಡಿರೋದು? ಹೆಂಗಿದೆ? ಸೂಪರ್ ಬೂ. ಏನಪ್ಪ ಅದು? ಸೂಪರ್ ಬೂ. ಇಷ್ಟ ಆಯ್ತಾ? ಸೂಪರ್ ಬೂ. ಹೌದಾ, ಹೈವಾ ರೆಸಾರ್ಟ್ಗೆ ಹೋಗೋದಕ್ಕೂ ಮುಂಚೆ ತುಂಬ ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀವಿ. ಬಟ್ ನನ್ನ ಮಕ್ಕಳು ಇಷ್ಟು ಕಂಫರ್ಟ್ ಝೋನಿಂದ ಇಷ್ಟು ಆರಾಮಾಗಿ ಹ್ಯಾಪಿಯಾಗಿ ಆಟ ಆಡಿದ್ದು ಇಲ್ಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿದ್ದಂಥ ಸ್ಟಾಫ್ ಕೂಡ ಅಷ್ಟೇ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತಿದ್ರು, ಎಷ್ಟು ಪರ್ಸ್ನಲ್ ಕೇರ್ ಮಾಡಿ ಅವ್ರನ್ನ ನೋಡ್ಕೊಂಡು ಆಟ ಆಡಿಸ್ತಾಯಿದ್ರು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾನು ಪ್ರದೀಪ್ ಎಲ್ಲ ಊಟ ಮಾಡ್ತಾಯಿದ್ವಿ. ಮಗು ಡಿಸ್ಟರ್ಬ್ ಮಾಡ್ತಾನೆ ಅಂತ ಅವ್ರು ಎತ್ಕೊಂಡು ಸ್ಟಾಫ್ಸ್ ಎಲ್ಲ ಆಟ ಆಡಿಸ್ತಾಯಿದ್ರು.
ಏನು ಮಾಡ್ತಿದ್ದಾನೆ ನೋಡೋಣ ಅಂತ ಹೇಳಿ ಒಳಗಡೆ ಬಂದರೆ ತೊಟ್ಲಲ್ಲಿ ಮಲ್ಕೊಂಡು ಆರಾಮಾಗಿ ಆಟ ಆಡ್ತಿದ್ದಾನೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ಒಂದು ಸೆಕೆಂಡ್ ಸರ್ಪ್ರೈಸ್ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಮೌರ್ಯ ಮಗುನಲ್ಲೇ ತೊಟ್ಲಲ್ಲಿ ಮಲ್ಕೊಂಡಿರಲಿಲ್ಲ, ಈಗ ಮಲ್ಕೊಂಡು ಆಟ ಆಡ್ತಿದ್ದಾನೆ, ಕಾಲೆಲ್ಲ ಆಚೆಗೆ ಬಂದಿದೆ. ಒಂಥರ ಚೆನ್ನಾಗಿ ಅನ್ನಿಸ್ತು. ಅವನ್ನ ಆಟ ಆಡಿಸ್ತಿರೋರ ನೇಮ್ ಬಂದು ಸಂಜಿತ್ ಅಂತ ಹೇಳಿ, ತುಂಬ ಒಳ್ಳೆಯ ಪರ್ಸನ್ ಅಂತಲೇ ಹೇಳ್ಬೋದು. ನನ್ನ ಮಗನ ತುಂಬ ಚೆನ್ನಾಗಿ ನಾವು ಚೆಕ್ಕಿನಿಂದ ಚೆಕ್ಔಟ್ ಆಗೋವರೆಗೂ ತುಂಬ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ನನ್ನ ಮಗ ತುಂಬ ಚೆನ್ನಾಗಿ ನೋಡಿಕೊಂಡು, ಥ್ಯಾಂಕ್ ಯು ಸೋ ಮಚ್ ಸಂಜಿತ್. ಈ ಥರ ಎಲ್ಲ ಗುಡ್ ಪರ್ಸನ್ಸ್ ಎಲ್ಲ ರೆಸಾರ್ಟಲ್ಲೂ ಸಿಗಲ್ಲ ಬಹುಶಃ. ಅದಕ್ಕೆ ನನ್ನ ಮಕ್ಕಳು ಇಬ್ಬರು ಕೂಡ ಒಂದು ಕಂಫರ್ಟ್ ಝೋನಲ್ಲಿ ಆಟ ಆಡ್ತಿದ್ರು. ಆ್ಯಂಡ್ ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಒಂಥರ ಹೆಂಗೆ ಅಂದರೆ ಶಾಕ್, ಏನು ತೊಟ್ಲಲ್ಲಿ ಮಲ್ಕೊಂಡಿದ್ದಾನ ನನ್ನ ಮಗ ಅಂತ. ಯಾಕೆಂದರೆ ಅವ್ನ ಮಗುನಲ್ಲಿ ಮಲ್ಕೊಂಡಿದ್ದೇ ಇಲ್ಲ. ಸೊ ಹಂಗಾಗಿ ಅದು ನೋಡಿ ನೆನಪೇ ಇಲ್ಲ ನನಗೆ. ತುಂಬಾ ಎಂಜಾಯ್ ಮಾಡ್ದೆ. ಬಾ ಅಂತ ಕರೀತಿದ್ದಾರೆ, ಬರಲ್ಲ, ಇಲ್ಲೇ ಆಟ ಆಡ್ತೀನಿ ತೋಗಿ ಅಂತ ಹೇಳ್ತಿದ್ದಾನೆ ನೋಡಿ ಅವನು. ಇಲ್ಲಿ ನೋಡಿ ಮಿಲ್ಕ್ ಶೇಕ್ ಎಲ್ಲ ಕುಡ್ಬಿಟ್ಟು ಮುಖ ಎಲ್ಲ ಹೇಗೆ ಒಂಥರ ಮಾಡ್ತಿದ್ದಾನೆ. ಇದೆಲ್ಲ ಒಂಥರ ಮೆಮೊರಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಎಲ್ಲ ಶೂಟ್ ಮಾಡಿದ್ದೀನಿ ಬ್ಲಾಗ್ಗೋಸ್ಕರ. ಕೆಲವೊಂದು ಈ ಥರ ಡಿಫ್ರೆಂಟ್ ಮೂಮೆಂಟ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ನಾವು ವೀಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಾಗಿದ ತಕ್ಷಣ ನನ್ನ ಮಗ ರಿಯಾಕ್ಷನ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟ. ಕೂಡ ಇದೇ ಥರ ಮಾಡ್ತಾಯಿದ್ರು. ಇವನು ಅದನ್ನೇ ಕೂಡ ಫಾಲೋ ಅಪ್ ಮಾಡ್ತಾನೆ. ಇಲ್ವಾ? ಯಾಕೆ ಇಲ್ವಂತೆ? ಹೆಂಗಪ್ಪ ಅನ್ನೋದು ಅಮ್ಮ? ಬಿದೋಗುತ್ತೆ ಈಗ. ಇಲ್ಲ ಐತೆ, ಇದೆ ಇದೆ. ಆ್ಯಕ್ಚುಲಿ ಇದು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಅಂತಲೇ ಅನ್ನಿಸ್ತು. ಯಾಕೆಂದರೆ ಮೌರ್ಯನಿಗೂ ಕೂಡ ನಂತರ ವಾಟರ್ ಅಂತ ಹೇಳಿದ್ರೆ ಭಯ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ನಾನು ಇಳಿಯಲ್ಲ, ಅವನು ಕೂಡ ಇಳಿಯಲ್ಲ. ಬಟ್ ನಾನು ಇರಲಿಲ್ಲ. ನಾನು ಇಲ್ಲೇ ಅಂತ ಟೈಮಲ್ಲಿ ನನ್ನ ರೂಮ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಬಂದು ನೋಡೋಣ ಅಂತ ಹೇಳಿದ್ರೆ ಮೌರ್ಯ ಸ್ವಿಮ್ ಮಾಡ್ತಿದ್ದಾನೆ. ನೋಡಿ ನಿಜವಾಗ್ಲೂ ಶಾಕ್ ಆ್ಯಂಡ್ ಸರ್ಪ್ರೈಸ್ ಆಯಿತು ನನಗೆ. ಸಖತ್ ಎಂಜಾಯ್ ಮಾಡ್ತಿದ್ದ ನನ್ನ ಮಗ. ಬೊಂಬೆ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸ್ವಿಮ್ಮಿಂಗ್ ಪೂಲಲ್ಲೇ ಫುಲ್ ಡೇ ಕಲಿತೀನಿ ಅಂತ ಆಟ ಆಡ್ತಿದ್ಲು. ನೋಡಿ ನನ್ನ ಮಗ ಎಷ್ಟು ಬ್ರೇವ್ ಆಗಿ ಕೂತ್ಕೊಂಡು ಅವನೇ ಜಂಪ್ ಮಾಡ್ತಿದ್ದಾನೆ. ಸೊ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದಾರೆ. ಮಗ ನೀರಲ್ಲಿ ಆಟ ಆಡ್ತಿರೋದನ್ನು ಅವನು ನೋಡಿರಲಿಲ್ಲ. ಬಟ್ ನಾನು ಅದನ್ನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಅವನು ಒಂದ್ಸಲ ನಾನು ನೋಡಿದ್ಮೇಲೆ ಅಮ್ಮ ಅಮ್ಮ ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಹೇಗೆ ಅಂದರೆ ಅಮ್ಮ ಬಾ ನೀನು ಎತ್ಕೋ, ಅಪ್ಪ ಬೇಡ ಅಂತ ಅಪ್ಪಂಗೆ ಹೊಡಿತಿದ್ದಾನೆ ಕೂಡ ಅವನು. ಅಮ್ಮ ಬರೋವರೆಗೂ ಅಪ್ಪ ಬೇಕಿತ್ತು. ಅಮ್ಮನ ನೋಡಿದ್ಮೇಲೆ ಅಪ್ಪ ಬೇಡ ಅಮ್ಮನೇ ಬೇಕು. ಮೌರ್ಯ ನಾನು ನೋಡೋವರೆಗೂ ಅಷ್ಟೇ ಅವ್ರ ಅಪ್ಪನ ಜೊತೆ ಇರ್ತಾನೆ. ನಾನು ನೋಡಿದ್ಮೇಲಂತೂ ಅವನು ನನ್ನ ಜೊತೆನೇ ಫುಲ್ ಟೈಮ್ ಇರ್ತಾನೆ, ಅಮ್ಮ ಅಮ್ಮ ಅಂದ್ಕೊಂಡು. ಸೊ ನಾನು ಆಟ ಆಡೋ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಆಟ ಆಡ್ತಿದ್ದಾನೆ. ನೋಡಿ ಹಿಂಗೆ ಆಡ್ತಿದ್ದಾನೆ. ಅವರಪ್ಪ ಅದೇ ಅಂತಿದ್ರು, ನೀನು ನೋಡೋಕೆ ಮುಂಚೆ ಚೆನ್ನಾಗಿ ಆಟ ಆಡ್ತಾ ಇದ್ದ, ನೀನು ನೋಡಿದ್ಮೇಲೆ ಅಮ್ಮ ಅಮ್ಮ ಅಂತಿದ್ದ, ನೀನು ಹೇಳಿದ್ಮೇಲೆ ಮತ್ತೆ ಆಟ ಆಡ್ತಿದ್ದಾನೆ ನೋಡಿ ಇಷ್ಟ ಹೆಂಗೆ ಅವನೇ ಇವನು ಕಳ್ಳ ಅಂತ. ಸೊ ನೋಡಿ ನೋಡ್ತಾ ಇದ್ದಾನೆ. ಆಮೇಲೆ ಟೈಮ್ ಆಯಿತು ಹೋಗೋಣ ಬನ್ನಿ ಅಂದ ತಕ್ಷಣ ಅಮ್ಮ ಹೋಗೋಣ, ಅಮ್ಮ ಬೇಕು ಅಂತ ಬಾ ಎತ್ಕೊ ಅಂತ ಫುಲ್ ಕಿರ್ಸ್ತಿದ್ದಾನೆ. ನೋಡಿ ಎಷ್ಟು ಜೋರಾಗಿ ಕಿರ್ಸ್ತಾನೆ ಅಂತ. ಟೈಮ್ ಆಯ್ತು ಪಾಪ. ಏನು ಆಮೇಲೆ ಆಯಿತು ಮಗನೇ ಎತ್ಕೊತೀನಿ, ಒಂದ್ಸಲ ಜಂಪ್ ಮಾಡು ತೋರಿಸೋ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಜಂಪ್ ಮಾಡಿ ತೋರಿಸ್ತಾನೆ ನೋಡಿ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು, ಎಷ್ಟು ಧೈರ್ಯ ಬಂದಿದೆ ಮನೆಗೆ ಅಂತ. ಮೌರ್ಯ ಲುಕ್ ಹಿಯರ್. ಹ್ಯಾಪಿ ಮೌರ್ಯ? ಬೆಟ್ಟು ಏನಾಯ್ತು? ಅಪ್ಪ ಮಾಡಿದ್ದ? ಯಾರು ಮಾಡಿದ್ದು ಈ ಥರ ಎಲ್ಲ ನಿನಗೆ? ಯಾಕೆ ಮಾಡಿದ್ರು? ಇವರಿಬ್ಬರನ್ನ ಬೇಗ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಬೇಕು. ಯಾಕೆಂದರೆ ನಮ್ಮದು ಚೆಕ್ಔಟ್ ಟೈಮ್ 11 ಇದೆ. ಸೊ ಇವರಿಬ್ಬರನ್ನ ಫ್ರೆಶ್ ಅಪ್ ಮಾಡಿ ರೆಡಿಯಾಗಿ ನಾವೆಲ್ಲ ಚೆಕ್ಔಟ್ ಮಾಡ್ಕೊಂಡು ಹೊರಡಬೇಕು. ಸೊ 11 o'clock ಅಷ್ಟೇ ನಾವು ಚೆಕ್ಔಟ್ ಮಾಡಬೇಕು. ಕರ್ಕೊಂಡೋಗಿ ಫಸ್ಟು ಫ್ರೆಶ್ ಅಪ್ ಮಾಡಿ ಬರ್ತೀನಿ. ಚೆಕ್ಔಟ್ ಟೈಮ್ ಕೂಡ ಆಯಿತು. ನಾವು ಚೆಕ್ಔಟ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೆಲವರಿಗೆಲ್ಲ ಬಾಯ್ ಮಾಡಿ ಹೇಳಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಯಾಕೆಂದರೆ ನನ್ನ ಮಕ್ಕಳು ಇಬ್ಬರೂ ತುಂಬ ಚೆನ್ನಾಗಿ ಕೇರಿಂದ ಆಟ ಆಡಿಸಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ರೆಸಾರ್ಟ್ ಫುಲ್ ಖಾಲಿ ಆಗಿದೆ. ಯಾಕಂದರೆ ಮಂಡೇ ಇರೋದ್ರಿಂದ ಫುಲ್ ರೆಸಾರ್ಟ್ ಖಾಲಿ ಆಗಿರುತ್ತೆ. ಹಾಗಾಗಿ ಯಾರೂ ಇರಲ್ಲ. ನೋಡ್ತಾ ಇರ್ಬೋದು ಸಂಜಿತ್ ಅಂತ ಇಲ್ಲಿದ್ದಾರೆ. ನನ್ನ ಮಗನಂತೂ ತುಂಬಾ ಹಚ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ಇರೋ ಎಲ್ಲ ಸ್ಟಾಫ್ ಕೂಡ ತುಂಬ ಒಳ್ಳೆಯವರು. ಹಾಗೆ ಒಬ್ಬರು ಕನ್ನಡದವರು ಕೂಡ ನಮಗೆ ಸಿಕ್ಕಿದ್ರು. ಅವ್ರ ಫೋಟೋಸ್ನ ತಗೊಳ್ಳೋದು ಮಿಸ್ ಮಾಡಿಕೊಂಡೆ. ತುಂಬ ಬೇಜಾರಾಯಿತು. ಆ್ಯಂಡ್ ಹೋಗೋಕ್ಕೆ ಮುಂಚೆ ನನಗೆ ಭಯ ಇತ್ತು, ಹೇಗಿರುತ್ತೋ ಏನೋ ಕೇರಳದಲ್ಲಿ ಹೋಗ್ಬೋದಾ ಸೇಫಾ ಅಂತೆಲ್ಲ ಮೈಂಡಲ್ಲಿತ್ತು. ಬಟ್ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ಸ್ಟಾಫ್ ಕೂಡ ಬಾಯ್ ಮಾಡ್ತಿದ್ದಾರೆ ನಮಗೆ ಅಂತ ಹೇಳಿ. 3 days 2 nights ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ ನನ್ನ ಮಕ್ಕಳು ಅನ್ನೋದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ನಾನು ಹೇಗೆಲ್ಲ ರೆಸಾರ್ಟಲ್ಲಿ ಎಂಜಾಯ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಕೇರಳಕ್ಕೆ ಬಂದ್ಬಿಟ್ಟು ಕೇರಳ ಬಾಳೆಹಣ್ಣು ತಿಂದಿಲ್ಲ ಅಂದರೆ ಮಜಾ ಇರಲ್ಲ ಅಂತ ಹೇಳ್ಬಿಟ್ಟು ಪ್ರದೀಪ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಕೇರಳ ಬಾಳೆಹಣ್ಣು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಬೇಕು. ಸೊ ಗೊಂಬೆ ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ನಿದ್ದೆ ಬರ್ತಾಯಿತ್ತು ಅವಳಿಗೆ. ಚಿಪ್ಸ್ ಎಲ್ಲ ನೋಡಿದ್ಮೇಲೆ ನಿದ್ದೆ ಹೊಟ್ಟೋಗಿದೆ ಅಲ್ಲ ಮಗಳೇ?
ನೋಡಿ ತಗೊಂಬರೋದಕ್ಕೆ ಹೋಗಿದ್ದಾರೆ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ನಾನಂತೂ ನೇಮು ಅಂದ್ರೆ ನೇಂದ್ರ ಅಂತ ಬಾಳೆಹಣ್ಣು ನೇಮು. ಸೊ ಟೇಸ್ಟ್ ಹೇಗಿರುತ್ತೆ, ನಮ್ದು ಪಚ್ಚಬಾಳೆಹಣ್ಣು ತರ ಇರುತ್ತಾ ಏನೋ ಅಂತ ಗೊತ್ತಿಲ್ಲ, ಬಟ್ ಶೇಪ್ ವೈಸ್ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಬೇಕು ಬಂದ್ಮೇಲೆ. ನಾನು ತುಂಬಾ ಎಲ್ಲ ಜಾಸ್ತಿ ತಗೊಂಡ್ಬರ್ಬಿಡಿ, ಸ್ವಲ್ಪ ತಗೊಂಬನ್ನಿ ಅಂತ ಹೇಳಿದೀನಿ. ಹೆಸರೇನಿದು? ನೇಂದ್ರ ಬಾಳೆಹಣ್ಣ. ನೀವು ಟೇಸ್ಟ್ ಮಾಡಿದ್ರಂತೆ ಬಿಫೋರ್, ಯಾವಾಗಲೂ ಗೊತ್ತಿಲ್ಲ, ಬಟ್ ನಾನು ಇವಾಗ ಟೇಸ್ಟ್ ಮಾಡಬೇಕು. 1 kg ಇದೆ ಇಲ್ಲಿ. ಹಾಗೆ ರೆಸಾರ್ಟಲ್ಲಿ ಈ ಬಾಳೆಹಣ್ಣ ಸ್ಟೀಮ್ ಮಾಡಿ ಕೂಡ ಬ್ರೇಕ್ಫಾಸ್ಟ್ ಟೈಮೆಲ್ಲ ಕೊಡ್ತಾಯಿದ್ರು. ನಾನು ಅದನ್ನೇನು ತೊಗೊಳ್ಳಿಲ್ಲ, ಬಿಕಾಸ್ ಅದು ಸ್ವೀಟ್ ಪೊಟ್ಯಾಟೊ ಥರ ಅಂದರೆ ಗೆಣಸಿರುತ್ತಲ್ಲ ಆ ಥರ ಟೇಸ್ಟ್ ಇತ್ತು. ಒಂದು ಸ್ವಲ್ಪ ನಾನು ತೊಗೊಂಡು ಟೇಸ್ಟ್ ಮಾಡಿದೆ. ಪ್ರದೀಪ್ ಇಷ್ಟ ಆಗಿತ್ತು. ಬಿಫೋರ್ ಯಾವಾಗಲೂ ಒಂದ್ಸಲ ತಿಂದಿದ್ರಂತೆ, ಸೊ ಹಾಗಾಗಿ ಟೇಸ್ಟ್ ಮಾಡೋಣ, ಇಲ್ಲಿಂದ ಮಿಸ್ ಮಾಡಬಾರ್ದಲ್ವಾ. ಕೇರಳಾಗೆ ಬಂದುಬಿಟ್ಟು ನೇಂದ್ರ ಬಾಳೆಹಣ್ಣು ತಿನ್ನಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ತೊಗೊಂಡಿದ್ದೀವಿ. ಹಾಗೆ ನಾನು ಕೇರಳಾಗೆ ಬಂದುಬಿಟ್ಟು ಬಾಯ್ಲ್ಡ್ ರೈಸ್ನ ಟೇಸ್ಟ್ ಮಾಡಿ ಬಾಯ್ಲ್ಡ್ ರೈಸು ಕೂಡ ಬೈ ಮಾಡಿದ್ದೀನಿ, ಮನೆಗೆ ಹೋಗಿ ತೊಗೊಂಡು ಟ್ರೈ ಮಾಡೋಣ ಅಂತ ಹೇಳಿ. ಗೊಂಬೆಗೆ ಬೇಡವಂತೆ ಬನಾನಾ, ಯಾಕೆಂದರೆ ಅವಳು ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ನಾನು ಪ್ರದೀಪ್ ಇಬ್ಬರು ಕೂಡ ತಿಂದ್ವಿ. ಬಾಳೆಹಣ್ಣು ಹೇಗಿದೆ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಇದೆ. ನಮ್ಮದೆಲ್ಲ ವೈಟ್ ಶೇಡಲ್ಲಿದ್ದರೆ ಇದು ಸ್ವಲ್ಪ ಲೈಟ್ ಆರೆಂಜ್ ಆ ಥರ ಲೈಟ್ ಯೆಲ್ಲೋ ಕಲರ್ ಶೇಡಲ್ಲಿದೆ. ಆ್ಯಂಡ್ ಬಿಗಿ ಕೂಡ ಇದೆ. ಇದು ಸ್ವಲ್ಪ ನಮ್ಮದು ಪಚ್ಚಬಾಳೆಹಣ್ಣಷ್ಟು ಟೇಸ್ಟಿ ಆಗಿಲ್ಲ, ಅಷ್ಟು ಸ್ಮೂತ್ ಆಗಿಲ್ಲ, ಸ್ವಲ್ಪ ಬಿಗಿಯಾಗಿದೆ. ಆ್ಯಂಡ್ ಸ್ವೀಟ್ ಕೂಡ ತುಂಬ ಕಡಿಮೆ ಇದೆ, ಸಪ್ಪೆ ಥರನೇ ಇದೆ. ನೋಡಿ ಇವಾಗ ನನ್ನ ಮಗ ಟ್ರಾವೆಲಲ್ಲಿ ಹೆಂಗೆಲ್ಲ ಆಡ್ತಿರ್ತಾನೆ ನನ್ನ ಜೊತೆ ಅಂತ, ಫುಲ್ ತುಳಿತಾ ಇರ್ತಾನೆ. ಆ ಅಕ್ಕನ ಜೊತೆ ಆಟ ಅಂತ ಹೇಳಿ ಬ್ಯಾಕ್ ಸೀಟ್ನೆಲ್ಲ ಫೋಲ್ಡ್ ಮಾಡಿ ನಾವು ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಿ ಟಾಯ್ಸ್ ಎಲ್ಲ ಇಟ್ಟಿದ್ವಿ ಎಂಜಾಯ್ ಮಾಡಿ ಟ್ರಾವೆಲ್ ಅಂತ. ಬಟ್ ನನ್ನ ಮಗ ಖಂಡಿತ ಆ ಥರ ನನ್ನ ಮಗಳ ಹತ್ರ ಹೋಗಿ ಹೊತ್ಕೊಂಡು ಆಟ ಆಡಲಿಲ್ಲ. ಗೊಂಬೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು, ಮಲ್ಕೊಂಡು ಸ್ವಲ್ಪ ಆಟ ಆಡ್ತಾ ಇದ್ದು. ಬಟ್ ನನ್ನ ಮಗ ಅಂತೂ ನನ್ನ ಜೊತೆಲೇ ಇರಬೇಕು. ನೋಡಿ ಹಿಂಗೆಲ್ಲ ಟಾರ್ಚರ್ ಮಾಡ್ತಿರ್ತಾನೆ ನನ್ನ ಮಗ. ಸ್ವಲ್ಪ ನಗ್ತಾ ಇರ್ತೀವಿ, ಸ್ವಲ್ಪ ಸಿಟ್ ಮಾಡ್ಕೊತೀವಿ, ಸ್ವಲ್ಪ ಬೇಜಾರು ಮಾಡ್ಕೊತೀವಿ ಆಡೋದಕ್ಕೆ. ಯಾವಾಗಲೂ ಇದೇ ಥರ ಮಾಡ್ತಾ ಇರ್ತಾನೆ. ಮಗನೇ ನಿನ್ನ ಅಮ್ಮನ ಏನ್ ಅನ್ಕೊಂಡಿದ್ಯಾ? ಅಮ್ಮನ? ಹಿಂಗೆಲ್ಲ ಆಡ್ತಾರ? ಅಪ್ಪ ದೇವ್ರೆ, ಸಾಕಪ್ಪ ಮಗನ ಸವಾಸ ನನಗೆ. ನನ್ನ ಮಗಳು ಸಖತ್ ಎಂಜಾಯ್ ಮಾಡ್ತಾವಳೆ, ಅವ್ರ ಅಮ್ಮ ಸ್ಟ್ರಗಲ್ ಮಾಡ್ತಿದ್ರೆ. ಹಾಗೆ ಈ ಬ್ಲಾಗ್ ಇಷ್ಟ ಆಯ್ತಾ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ನಿಮ್ಮ ಮಕ್ಕಳು ಯಾರು ಟ್ರಾವೆಲ್ ಮಾಡ್ಬೇಕಾದ್ರೆ ಇದೇ ಥರ ತಲೆ ಮಾಡ್ತಾರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ವಲ್ಪ ನನ್ನ ಮಗನ ಮಾತು ಹೇಗಿರುತ್ತೆ ಅಂತ ಕೂಡ ಕೇಳಿ. ಅಕ್ಕ ಎಲ್ಲೋಯ್ತು ಕೇಳು. ಯಾರ ಮನೇಲಿ ಐತಪ್ಪ? ಅಮ್ಮ ಮನೆ. ಅಪ್ಪಂಗೆ ಕೇಳು, ಅಕ್ಕ ಎಲ್ಲೋಯ್ತು ಅನ್ನು. बोलो तो